ಹಲೋ ಹಾಯ್ ನಮಸ್ಕಾರ. ಇದು ನಿಮ್ಮ ಮಾಡರ್ನ್ ಶಿಕ್ಷಕ ಪವನ್ ಸರ್, ಭಗತ್ ಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ಕಡೆಯಿಂದ. ಜೂನ್ 1ರಂದು ಏನೆಲ್ಲ ಪರೀಕ್ಷೆಗಳು ನಡೆದು ಅಗ್ನಿವೀರಲ್ಲಿ ಯಾವೆಲ್ಲ ಕ್ವಶನ್ಗಳಿದ್ದು ಅದನ್ನ ಅನಾಲಿಸಿಸ್ ಮಾಡಿ ವಿಡಿಯೋ ಹಾಕಿದ್ದೆ. ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ದಿನ ಜೂನ್ 2ರಂದು ಯಾವೆಲ್ಲ ಕ್ವಶನ್ಗಳು ಬಂದಿವೆ, ಯಾವ ರೀತಿಯಲ್ಲಿ ಕ್ವಶನ್ಗಳನ್ನು ಅಗೇನ್ ಕೇಳಿದಾರೆ ಅಂತೇಳಿ ಇವತ್ತಿನ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ನಿನ್ನೆ ಒಂದು ಮಾತು ಹೇಳಿದ್ದೆ ನಾನು, ಇವತ್ತು ಏನು ಕ್ವಶನ್ಸ್ ಬಂದಿದೆಯೋ ಇದೇ ಕ್ವಶನ್ ರಿಲೇಟೆಡ್ ಆನ್ಸರ್ಗಳನ್ನು ನೀವು ಓದ್ಕೊಂಡು ಹೋಗಬೇಕಾಗತ್ತೆ, ಕ್ವಶನ್ಗಳನ್ನು ಸರಿಯಾಗಿ ನೋಡ್ಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ಅದೇ ಟಾಪಿಕ್ನ ಮೇಲೆ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆಗಳಿವೆ. ಹಾಗಾಗಿ ಇವತ್ತು ಹೇಳ್ತೀನಿ ಯಾವೆಲ್ಲ ಕ್ವಶನ್ಗಳು ನಿನ್ನೆಯ ಟಾಪಿಕ್ಕಿಂದ ಬಂದಿವೆ, ಹಾಗೆ ನಿನ್ನೆ ಟಾಪಿಕಲ್ಲಿದ್ದಂಥ ಕ್ವಶನ್ಗಳನ್ನು ಇವತ್ತು ಯಾವ ರೀತಿಯಲ್ಲಿ ಚೇಂಜ್ ಮಾಡಿ ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ನಿನ್ನೆ ಬಂದಂಥ ಕ್ವಶನ್ಗಳು ಇವತ್ತು ಕೂಡ ಬಂದಿವೆ. ಸೊ ಅದಕ್ಕೆ ಹೇಳ್ತಿರೋದು ಅನಾಲಿಸಿಸ್ ವಿಡಿಯೋಗಳನ್ನ ಸರಿಯಾಗಿ ನೋಡ್ಕೊಂಡು ಹೋಗಿ. ಅನಾಲಿಸಿಸ್ ವಿಡಿಯೋಗಳನ್ನ ಸರಿಯಾಗಿ ನೋಡ್ಕೊಂಡು ಹೋಗಿದ್ದೆ ಆದಲ್ಲಿ ನಿಮಗೆ ಒಂದು ಸ್ಟೆಪ್ ಮುಂದಿರ್ತಾರ ಎಕ್ಸಾಮಲ್ಲಿ ಹೆಚ್ಚು ಸ್ಕೋರ್ ಮಾಡುವಂಥ ಸಂಭವ ಮತ್ತೆ ಹೆಚ್ಚಿಗೆ ಆಗುತ್ತೆ. ಸೊ ಬನ್ನಿ ನೋಡೋಣ ಇವತ್ತು ಸೈನ್ಸ್ ಮತ್ತು ಜಿ ಕೆಲಿ ಯಾವೆಲ್ಲ ರೀತಿಯಲ್ಲಿ ಕ್ವಶನ್ಗಳನ್ನ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟ್ ಕ್ವಶನ್, 2026ರಲ್ಲಿ ನೌಕಾಸೇನೆಯ ದಿನವನ್ನು ಯಾವಾಗ ಆಚರಿಸಲಾಗುವುದು? ಇದು ಕ್ವಶನ್ ಆಗಿತ್ತು. ನಿನ್ನೆ ಕೂಡ ನಿನ್ನಿನ ಶಿಫ್ಟಲ್ಲೂ ಕೂಡ ಈ ಕ್ವಶನ್ ಸೇಮ್ ಬಂದಿದ್ದು. ನಿನ್ನೆ ಕ್ವಶನ್ ಡೈರೆಕ್ಟ್ ಕೇಳಿದ್ರು ನೌಕಾಸೇನೆಯ ದಿನ ಯಾವಾಗ ಅಂತ ಹೇಳಿ. ಆದರೆ ಇವತ್ತು ಅದನ್ನೇ 2020ರಲ್ಲಿ ಯಾವಾಗ ಆಚರಿಸ್ತಾರೆ ಅಂದರೆ ಸಣ್ಣ ಸ್ಪೇಸ್ ಕ್ವಶನ್, ಬಟ್ ಆನ್ಸರ್ ಇದ್ದಕ್ಕೆ ಸೇಮ್ ಡಿಸೆಂಬರ್ 4. ಸೊ ನಿನ್ನೆ ನಾನು ಹೇಳಿದ್ದೆ, ನೀವು ನೋಡ್ಕೊಳ್ಬೇಕಾಗಿರೋದು ಪ್ರಮುಖ ದಿನಾಚರಣೆಗಳನ್ನು, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥವು, ದೇಶದ ಭಾವೈಕ್ಯತೆಗೆ ಸಂಬಂಧಪಟ್ಟಂಥ ದಿನಗಳನ್ನು ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಏನಾಗಿತ್ತು, 2025ರ ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಸ್ಮೃತಿ ಮಂದಣ್ಣ ಅವರ ಸಾಧನೆ ಏನಾಗಿತ್ತು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅತಿ ಹೆಚ್ಚು ರನ್. ಇಲ್ಲಿ ಸ್ಮೃತಿ ಮಂದಣ್ಣ ಅವರು ಅತಿ ಹೆಚ್ಚು ರನ್ ಅನ್ನು ಗಳಿಸಿದ್ರು. 2025ರ ವರ್ಲ್ಡ್ ಕಪ್, ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು ಸ್ಮೃತಿ ಮಂದಣ್ಣ. ಆ ಕ್ವಶನ್ ಡೈರೆಕ್ಟ್ ಆಗಿ ಕೇಳೋ ಬದಲು ಅವ್ರು ಏನು ಮಾಡಿದ್ದಾರೆ, ಸಣ್ಣ ಟ್ವಿಸ್ಟ್ ಮುಖಾಂತರ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಅದೇ ಅತಿ ಹೆಚ್ಚು ರನ್ ಗಳಿಸಿದವರು ಯಾರು ಅಂತ ಕೇಳಿದರೆ ನೀವು ಆನ್ಸರ್ ಸ್ಮೃತಿ ಮಂದಣ್ಣ ಅಂತ ಡೈರೆಕ್ಟ್ ಆಗಿ ಹಾಕ್ತೀರಿ. ಬಟ್ ಅವರ ಸಾಧನೆ ಏನಾಗಿತ್ತು ಅಂತ ಇಂಡೈರೆಕ್ಟ್ಲಿ ಕೇಳಿದ್ದಾರೆ. ಸೊ ಆನ್ಸರ್ ಎಲ್ಲಕ್ಕೂ ಕೂಡ ಒಂದೇ ಆಗಿರುತ್ತೆ. ನೆಕ್ಸ್ಟ್, ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಂತಹ ದೇಶ. ನಿನ್ನೆ ಕೂಡ ಈ ಕ್ವಶನ್ ಆಗಿತ್ತು, ಇವತ್ತು ಕೂಡ ಕ್ವಶನ್ ಆಗಿದೆ. ನೆನಪಿರಲಿ, ನೀವು ಎಕ್ಸಾಮ್ ಬರೀತಿರೋರು ನಿಮಗೆ 4 ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ. ಅಂದರೆ ನೀವು ಒಂದೇ ಶಿಫ್ಟಲ್ಲಿ ಇದ್ರೂ ಕೂಡ ಸೇಮ್ ಕ್ವಶನ್ ಪೇಪರ್ ಇರಲ್ಲ. ABCD ಅಂತ ಹೇಳಿ 4 ಪ್ಯಾಟರ್ನ್ ಅಲ್ಲಿ ಕ್ವಶನ್ಗಳನ್ನ ಕೇಳ್ತಿದ್ದಾರೆ. ಸೊ ಆ ಎಲ್ಲ ABCD ಕ್ವಶನ್ಸ್ ಪ್ಯಾಟರ್ನ್ಗಳಲ್ಲಿ ಇವತ್ತೇ ನಮ್ಮ ಅಕಾಡೆಮಿಯ ಹುಡುಗರು ಯಾರೆಲ್ಲ ಹೋಗಿದಾರೋ ಅವ್ರಿಗೆ ಎಷ್ಟು ನೆನಪಿದೆಯೋ ಆ ಕ್ವಶನ್ಗಳನ್ನು ಕಲೆ ಹಾಕಿ ಅವರಿಂದ ಸಂಗ್ರಹಣೆ ಮಾಡಿ ಇವತ್ತು ಆ ಕ್ವಶನ್ಗಳನ್ನು ತೊಗೊಂಡು ಬಂದಿದ್ದೀನಿ. ನಿನ್ನೆ ಕೂಡ ಕ್ವಶನ್ ಆಗಿತ್ತು, ಭಾರತನಿಗೆ ಅತಿ ಹೆಚ್ಚು ಭೂಗಡಿಯಿಂದ ಹಂಚಿಕೊಂಡಂತಹ ದೇಶ ಯಾವುದಂತ ಹೇಳಿ. ಅಗೇನ್ ಇವತ್ತು ಕೂಡ ಅದೇ ಕ್ವಶನ್ ಆಗಿದೆ. ಅತಿ ಹೆಚ್ಚು ಭೂಗಡಿ ಹಂಚಿಕೊಂಡ ರಾಷ್ಟ್ರ. ನಿನ್ನೆ ಕೂಡ ಆನ್ಸರ್ ಹೇಳಿದೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಾಂಗ್ಲಾದೇಶ್. ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಳ್ಳುವಂಥ ರಾಷ್ಟ್ರ ಯಾವುದಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಾಂಗ್ಲಾದೇಶ. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಪಂಚಾಯತ್ ವ್ಯವಸ್ಥೆ. ಇದನ್ನ 2 ರೀತಿಯಲ್ಲಿ ಹುಡುಗರು ಹೇಳ್ತಿದ್ದಾರೆ, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಬಟ್ ಕ್ವಶನ್ ಒಂದೇ. ಕ್ವಶನ್ ಏನಾಗಿತ್ತು ಅಂತ ಕೇಳಿದ್ರೆ, ಭಾರತದಲ್ಲಿ
ಮೊದಲ ಪಂಚಾಯತ್ ವ್ಯವಸ್ಥೆ ಯಾವುದಂತ ಕ್ವಶನ್ ಕೇಳಿದ್ರು. ಸೊ ಹುಡುಗರು ಇದಕ್ಕೆ ಆಪ್ಷನ್ ಎರಡು ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನಾನು ಕೇಳೋರ ಹಾಗೆ ನಮಗೆ ಗೊತ್ತಿರೋ ಹಾಗೆ ಭಾರತದ ಮೊದಲ ಪಂಚಾಯತ್ ವ್ಯವಸ್ಥೆ ಯಾವುದಂತ ಕೇಳಿದ್ರೆ ನಾವು ರಾಜಸ್ಥಾನದ ನಾಗೂರ್ ಅಂತೀವಿ. ರಾಜಸ್ಥಾನದ ನಾಗೂರ್ ಎಂಬ ಪ್ರದೇಶದಲ್ಲಿ ಏಪ್ರಿಲ್ 24, 1950 ಸಂದರ್ಭದಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು ಅವರು ಮೊದಲ ಪಂಚಾಯಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದೇ ರಾಜಸ್ಥಾನ ನಾಗೂರ್ ಎಂಬ ಪ್ರದೇಶದಲ್ಲಿ. ಇಲ್ಲಿ ಕ್ವಶನ್ ಯಾವ ರೀತಿಯಲ್ಲಿ ಆಗಿತ್ತಂತಂದ್ರೆ, ಮೊದಲ ಪಂಚಾಯತ್ ವ್ಯವಸ್ಥೆ ಯಾವುದಾಗಿತ್ತು? ಪಂಚಾಯತ್ ವ್ಯವಸ್ಥೆ ಅಂದ್ರೆ 3 ಹಂತದಲ್ಲಿ ಇರುತ್ತೆ: ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಹಾಗಾದ್ರೆ ಇದರಲ್ಲಿ ಮೊದಲ ಪಂಚಾಯಿತಿ ವ್ಯವಸ್ಥೆ ಯಾವುದಾಗಿತ್ತು ಅಂದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯತಿ ವ್ಯವಸ್ಥೆ ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇವತ್ತಿನ ಕ್ವಶನ್ಗೆ ಗ್ರಾಮ ಪಂಚಾಯಿತಿ ಆನ್ಸರ್ ಆಗಿರುತ್ತೆ. ಮತ್ತೆ ಕ್ವಶನ್ ಯಾವುದಾಗಿತ್ತು? ಸೂರ್ಯನಿಂದ, ಸೈನ್ಸಲ್ಲಿ ಕ್ವಶನ್ ಬಂದಿತ್ತು, ಸೂರ್ಯನಿಂದ ಸಸ್ಯಗಳು ಬೆಳಕನ್ನು ಪಡೆಯುವಂತಹ ಅಥವಾ ಬೆಳಕನ್ನು ಪಡೆದುಕೊಂಡು ನಡೆಸುವಂತಹ ಕ್ರಿಯೆ ಯಾವುದಂತ ಕ್ವಶನ್ ಆಗಿತ್ತು. ಸಸ್ಯಗಳು ಸೂರ್ಯನಿಂದ ಬೆಳಕನ್ನು ಪಡೆದುಕೊಂಡು ನಡೆಸುವ ಕ್ರಿಯೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ದ್ವಿತೀಯ ಸಂಶ್ಲೇಷಣೆ. ಸೂರ್ಯನಿಂದ ಬೆಳಕನ್ನು ಪಡೆದುಕೊಂಡು ಸಸ್ಯಗಳು ತಮ್ಮ ಇದರ ಮೂಲಕ ನಡೆಸುವಂಥ ಒಂದು ಕ್ರಿಯೆ ಏನಂತೀವಿ ನಾವು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೀವಿ. ನೋಡಿ, ಒಂದ್ಸರಿ ರಿಪೀಟ್ ಮಾಡ್ತೀನಿ, ನೆಕ್ಸ್ಟ್ ಹೋಗಿಂತ ಮುಂಚೆ ಒಂದ್ಸರಿ ರಿಪೀಟ್ ಮಾಡ್ತೀನಿ. 2026 ನೌಕಾಸೇನೆ ದಿನವನ್ನು ಯಾವಾಗ ಆಚರಿಸ್ತೀವಿ ಒಂದು ಕ್ವಶನ್ ಕೇಳಿದ್ರು. ಅದಕ್ಕೆ ಆನ್ಸರ್ ಡಿಸೆಂಬರ್ 4. 2025 WWC ಅಂದರೆ ವುಮೆನ್ಸ್ ವರ್ಲ್ಡ್ ಕಪ್ ಕ್ರಿಕೆಟಲ್ಲಿ ಸ್ಮೃತಿ ಮಂದನ ಅವರ ಸಾಧನೆ ಏನಾಗಿತ್ತು? ಅತಿ ಹೆಚ್ಚು ರನ್ ಅನ್ನು ಗಳಿಸಿದ್ದು. ನೆಕ್ಸ್ಟ್, ಅತಿ ಹೆಚ್ಚು ಭೂಗಡೆಯನ್ನು ಹಂಚಿಕೊಂಡಂತ ರಾಷ್ಟ್ರ ಯಾವುದಂತ ಕೇಳಿದ್ರು. ಇದು ನಿನ್ನೆ ಕೂಡ ಕ್ವಶನ್ ಆಗಿತ್ತು, ಬಾಂಗ್ಲಾದೇಶ. ಭಾರತ ಮೊದಲ ಪಂಚಾಯತ್ ವ್ಯವಸ್ಥೆ ಯಾವುದಾಗಿತ್ತು ಅಂತ ಕೇಳಿದ್ರೆ ಮೊದಲ ಪಂಚಾಯತ್ ವ್ಯವಸ್ಥೆ ಜಾರಿಯಾಗಿದ್ದು ಅಲ್ಲಿ ಅಂತ ಕೇಳಿದ್ರೆ ರಾಜಸ್ಥಾನದ ನಾಗೂರಲ್ಲಿ. ಯಾವ ಪಂಚಾಯತ್ ವ್ಯವಸ್ಥೆ? 3 ಪಂಚಾಯತ್ ವ್ಯವಸ್ಥೆಯಲ್ಲಿ ಯಾವುದಾದ್ರು ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಗ್ರಾಮ ಪಂಚಾಯಿತಿ. ನೆಕ್ಸ್ಟ್, ಸಸ್ಯಗಳು ಸೂರ್ಯನಿಂದ ಪಡೆದುಕೊಂಡು ನಡೆಸುವಂಥ ಕ್ರಿಯೆ, ಸೂರ್ಯನ ಬೆಳಕನ್ನು ಪಡೆದುಕೊಂಡು ನಡೆಸುವಂಥ ಕ್ರಿಯೆ ಯಾವುದಂತ ಕೇಳಿದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಸೈನ್ಸ್ ಕ್ವಶನ್, ವಸ್ತುಗಳನ್ನು ಮೇಲಿಂದ ಬಿಟ್ಟಾಗ ಭೂಮಿಯ ಯಾವ ಕ್ರಿಯೆ ಅವುಗಳನ್ನು ಕ್ರಿಯೆ ಆಗಿರ್ಬೋದು ಅಥವಾ ಶಕ್ತಿ ಅವುಗಳನ್ನು ಆಕರ್ಷಿಸುತ್ತದೆ ಅಂತ ಕ್ವಶನ್ ಕೇಳಿದ್ರು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗುರುತ್ವ ಬಲ ಅಥವಾ ಗುರುತ್ವ ಶಕ್ತಿ. ಗುರುತ್ವ ಶಕ್ತಿ ಒಂದು ವಸ್ತುವನ್ನು ನಾವು ತಗೊಂಡುಕೊಂಡು ಕೆಳಗೆ ಬಿಟ್ಟಾಗ ಭೂಮಿಯ ಗುರುತ್ವ ಶಕ್ತಿ ಅದನ್ನು ಆಕರ್ಷಿಸಿಕೊಂಡು ಆ ವಸ್ತು ಕೆಳಗೆ ಬೀಳುವಂತೆ ಮಾಡುತ್ತದೆ. ತುಂಬ ಸಿಂಪಲ್ ಆಗಿರೋ ಒಂದು ಕ್ವಶನ್ ಅನ್ನು ಕೇಳಿದ್ರು. ಅತಿ ದೊಡ್ಡ ಅಥವಾ ದೊಡ್ಡದಾದ ಖಂಡ, ನಮಗೆ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ನಾವು ಇರುವಂತಹ ಖಂಡ ಯಾವುದಂತ ಕೇಳಿದ್ರೆ ಏಷ್ಯಾ ಖಂಡ. ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದ್ರೆ ಏಷ್ಯಾ ಖಂಡ, ಅದಕ್ಕೆ ಆನ್ಸರ್. ನೆಕ್ಸ್ಟ್, ಭಾರತದ ನೈಟಿಂಗಲ್ ಅಂತ ಯಾರನ್ನ ಕರೆಯುತ್ತಾರೆ? ಅತ್ಯಂತ ಸಾಂಪ್ರದಾಯಿಕ ಕ್ವಶನ್. ಅಂದರೆ ಸಾಂಪ್ರದಾಯಿಕ ಕ್ವಶನ್ ಅಂದರೆ ಅತಿ ಹೆಚ್ಚು ಬಾರಿ ಕೇಳಲಾಗಿರುವಂಥ ಕ್ವಶನ್. ಹಿಂದಿನ ಎಕ್ಸಾಮ್ಸಲ್ಲೂ ಕೂಡ ಇದು ಬಹಳಷ್ಟು ಸಾರಿ ಕೇಳಲಾಗಿರುವಂಥ ಕ್ವಶನ್. ವ್ಯಕ್ತಿಯ ಅನ್ವರ್ಥ ನಾಮಗಳನ್ನು ತುಂಬ ಸಾರಿ ಕೇಳ್ತಾರೆ. ಅದರಲ್ಲಿ ನೋಡೋದಾದರೆ ಭಾರತದ ನೈಟಿಂಗಲ್ ಅಂತ ಕ್ವಶನ್ ಬಂದಿತ್ತು.
ಭಾರತದ ನೈಟಿಂಗಲ್ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸರೋಜಿನಿ ನಾಯ್ಡು ಅವರು. ಸರೋಜಿನಿ ನಾಯ್ಡು ಅವರನ್ನು ಭಾರತದ ನೈಟಿಂಗಲ್ ಅಂತ ಕರಿತೀವಿ. ಹಾಗಾದರೆ ಇದೇ ರೀತಿ ಅನ್ವರ್ಥನಾಮಗಳು ಮತ್ತು ಬೇರೆ ಏನೋ ಕೇಳ್ಬೋದು? ಹೌದು, ಕೇಳ್ಬೋದು. ಭಾರತದಲ್ಲಿ ಅಥವಾ ಪಂಜಾಬಿನ ಕೇಸರಿ ಯಾರು ಅಂತ ಕೇಳ್ಬೋದು. ಭಾರತದ ಗಿನಿ ಅಂತ ಯಾರು ಮೀರ್ ಖುಸ್ರೋನ ಕರಿತೀವಿ, ಭಾರತದ ಗಿನಿ ಅಂತ ಯಾರನ್ನು ಕರಿತೀವಿ? ಇದು ಕೂಡ ಸಾಂಪ್ರದಾಯಿಕ ಕ್ವಶನ್. ಇದು ನೆಕ್ಸ್ಟ್ ಶಿಫ್ಟ್ಗಳಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ದೀನಬಂಧು ಯಾರು ಅಥವಾ ಭಾರತದ ಮಹಾತ್ಮ ಅಂತ ಯಾರನ್ನು ಕರಿತೀವಿ? ಗಾಂಧಿಯವರನ್ನ ಮಹಾತ್ಮ ಅಂತ ಕರಿತೀವಿ. ಭಾರತದಲ್ಲಿ ಆರ್ಮಿಯ ಮುಖ್ಯಸ್ಥರು ಯಾರು ಅಂದರೆ ಈಗ ಆರ್ಮಿ ಅನ್ನೋ ಒಂದು ಪದವನ್ನು ಮೊದಲ ಬಾರಿಗೆ ತಂದಂಥ ವ್ಯಕ್ತಿ ಯಾರು? ಅಥವಾ ಆರ್ಮಿ ಅನ್ನುವ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ತಂದುಕೊಂಡಂಥ ವ್ಯಕ್ತಿ ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಈ ರೀತಿಯಲ್ಲಿ ಅವರ ವ್ಯಕ್ತಿಗಳು, ಅವರ ಅನ್ವರ್ಥನಾಮಗಳು, ಅವರ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನ್ವರ್ಥನಾಮಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್ ಕ್ವಶನ್, ಜಲ ಜೀವನ ಮಿಷನ್ ಕರೆಂಟ್ ಅಫೇರ್ಸ್ ಕ್ವಶನ್. ಇದೇ ರೀತಿ ನಾನು ಹೇಳಿದ್ದೆ, ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ನೋಡುವಾಗ ನಾವು ಭಾರತದಲ್ಲಿ ನಡೆಯುವಂತಹ ಏನು ಹೊಸದಾಗಿರುವಂಥ ಸರ್ಕಾರ, ಕೇಂದ್ರ ಸರ್ಕಾರ ತರುವಂಥ ಯೋಜನೆಗಳಾಗಿರಲಿ, ಆ ಯೋಜನೆಗಳ ಮಾಹಿತಿಯಾಗಿರಲಿ, ಆ ಯೋಜನೆಗಳ ಸಂಬಂಧಪಟ್ಟಂತೆ ದಿನಾಂಕಗಳನ್ನಾಗಲಿ ನೆನಪಿಡಬೇಕಾಗತ್ತೆ. ಸೊ ಇಲ್ಲಿ ಕ್ವಶನ್ ಏನಾಗಿತ್ತು, ಹೀಗೆ ಆಲ್ರೆಡಿ ಇರುವಂಥ ಒಂದು ಯೋಜನೆ ಜಲ ಜೀವನ ಮಿಷನ್, ಮನೆಗೆ ನೀರು ಅನ್ನುವಂಥ ಒಂದು ಯೋಜನೆ ಏನಿದೆ ಜಲ್ ಜೀವನ್ ಮಿಷನ್, ಇದನ್ನು 2.0 ಎಲ್ಲಿವರೆಗೆ ವಿಸ್ತರಿಸಲಾಗಿತ್ತು ಅಂತ ಕ್ವಶನ್ ಆಗಿದೆ. ಇಲ್ಲಿ ಜಲ ಜೀವನ್ ಮಿಷನ್ ಎಲ್ಲಿವರೆಗೂ ವಿಸ್ತರಿಸಲಾಗಿದೆ? ಎಲ್ಲಿವರೆಗೆ ವಿಸ್ತರಿಸಲಾಗಿದೆ? ಇದರ ಅವಧಿಯನ್ನು ಎಲ್ಲಿವರೆಗೆ ವಿಸ್ತರಿಸಲಾಗಿದೆ ಅಂದರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು 2028. ಈ ಜಲ್ ಜೀವನ್ ಮಿಷನ್ ಈ ಕಾರ್ಯಕ್ರಮವನ್ನು 2028ರವರೆಗೆ ವಿಸ್ತರಿಸಲಾಗಿದೆ. ಸೊ ಒಂದ್ಸತಿ ರಿಪೀಟ್ ಮಾಡೋಣ, ನೆಕ್ಸ್ಟ್ ಹೋಗೋಣ. ವಸ್ತುವನ್ನು ಮೇಲಿಂದ ಬಿಟ್ಟಾಗ ಭೂಮಿಯ ಯಾವ ಶಕ್ತಿ ಅದನ್ನು ಆಕರ್ಷಿಸುತ್ತದೆ ಅಂತ ಕೇಳಿದಾಗ ಆನ್ಸರ್ ಬಂದ್ಬಿಟ್ಟು ಗುರುತ್ವ ಬಲ ಅಥವಾ ಗುರುತ್ವ ಶಕ್ತಿ. ಅತಿ ದೊಡ್ಡದಾದ ಖಂಡ ಯಾವುದಂತ ಕೇಳಿದ್ರೆ ಏಷ್ಯಾ ಖಂಡ. ಭಾರತದ ನೈಟಿಂಗಲ್ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ರೆ ಸರೋಜಿನಿ ನಾಯ್ಡು ಅವ್ರನ್ನ. ಜಲ ಜೀವನ ಮಿಷನ್ ಇಲ್ಲಿವರೆಗೆ ವಿಸ್ತರಿಸಲಾಗಿದೆ ಅಂತ ಕೇಳಿದಾಗ 2028ರವರೆಗೆ ಇದನ್ನು ವಿಸ್ತರಿಸಲಾಗಿದೆ. ಹಳದಿ ಘಾಟ್ ಕದನ ಹಿಸ್ಟ್ರಿ ಕ್ವಶನ್. ಹಳದಿ ಘಾಟ್ ಕದನ ಕ್ವಶನ್ ಏನಾಗಿತ್ತು, ಈ ಹಳದಿ ಘಾಟ್ ಕದನ ಯಾವಾಗ ನಡೆಯಿತು ಅಂತ ಕ್ವಶನ್ ಆಗಿತ್ತು. ಆನ್ಸರ್ ಬಂದ್ಬಿಟ್ಟು 1576. ಯಾರ ನಡುವೆ ಅಂತ ನಮ್ಗೆ ಗೊತ್ತಿರಬೇಕು. ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ಅವರ ನಡುವೆ. ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ಅವರ ನಡುವೆ ನಡೆಯುವಂಥ ಒಂದು ಯುದ್ಧ ಹಳದಿ ಘಾಟ್ ಕದನ 1576ರಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಭಾರತದ ಪ್ರಸ್ತುತ ಗೃಹ ಮಂತ್ರಿ ಯಾರ ಅಂತ ಕ್ವಶನ್ ಆಗಿತ್ತು. ಹೋಮ್ ಮಿನಿಸ್ಟರ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಮಿತ್ ಶಾ. ಭಾರತದ ಪ್ರಸ್ತುತ ಗೃಹ ಮಂತ್ರಿ ಅಮಿತ್ ಶಾ. ಮತ್ತೆಲ್ಲ ಯಾವ ರೀತಿ ಕ್ವಶನ್ ಕೇಳಬಹುದು. ಇವತ್ತು ಗೃಹ ಮಂತ್ರಿ ಕೇಳಿದ್ದಾರೆ, ನಾಳೆ ಶಿಕ್ಷಣ ಮಂತ್ರಿ ಕೇಳ್ಬೋದು, ಅಥವಾ ಕಾನೂನು ಮಂತ್ರಿ ಕೇಳ್ಬೋದು, ಅಥವಾ ರಕ್ಷಣಾ ಮಂತ್ರಿ ಕೇಳ್ಬೋದು, ಅಥವಾ ಫಾರಿನ್ ಮಿನಿಸ್ಟರ್ ಕೇಳ್ಬೋದು. ಸೊ ಈ ರೀತಿಯಲ್ಲಿ ನೀವು ಯಾವೆಲ್ಲ ಮಂತ್ರಿಗಳಿದಾರೋ ಆ ಮಂತ್ರಿಗಳ ಸ್ಥಾನವನ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ಇದೇ ಕ್ವಶನ್ ನಮ್ಗೆ ಏನಾದರೂ ಹಿಸ್ಟ್ರಿ ಕನೆಕ್ಟ್ ಮಾಡಿದ್ರೆ ಯಾವ ರೀತಿಯಲ್ಲಿ ಕೇಳ್ತಿದ್ರು, ಭಾರತದ ಮೊದಲ ಗೃಹ ಮಂತ್ರಿ ಯಾರಂತ ಕೇಳ್ತಿದ್ರು. ಅವಾಗ ಆನ್ಸರ್ ಏನಾಗಬೇಕಾಗಿತ್ತು, ವಲ್ಲಭಭಾಯಿ ಪಟೇಲ್ ಅವರು. ಭಾರತದ ಮೊದಲ ಗೃಹ ಮಂತ್ರಿ ಯಾರಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನಾಗ್ತಿತ್ತು, ವಲ್ಲಭಭಾಯಿ ಪಟೇಲ್ ಅವರು. ಈಗಿನ ಗೃಹ ಮಂತ್ರಿ ಯಾರಂತ ಕೇಳಿದಾಗ ಅಮಿತ್ ಶಾ ಅವರು.
ನೆಕ್ಸ್ಟ್ ಕ್ವಶನ್, 2011 ಪ್ರಕಾರ ಭಾರತದ ಅತ್ಯಂತ ಜನಸಾಂದ್ರತೆ ಹೊಂದಿರುವಂತಹ ರಾಜ್ಯ. ಸಾಂಪ್ರದಾಯಿಕ ಕ್ವಶನ್ ಅಂತ ಇದನ್ನ, ಬಿಕಾಸ್ ಈ 2011 ಗಣತಿ ಏನಿದೆ, ಜನಗಣತಿ ಏನಂತೀವಿ, ಈ ಗಣತಿ ಆಧಾರದ ಮೇಲೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಈಗ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ರಾಜ್ಯ ಯಾವುದಂತ ಕೇಳಿದ್ರೆ ಇಲ್ಲಿ ಆನ್ಸರ್ ಬಿಹಾರ್. ಆನ್ಸರ್ ಬಂದ್ಬಿಟ್ಟು ಬಿಹಾರ್. ಒಂದು ವೇಳೆ ಕಡಿಮೆ ಕೇಳಿದ್ರೆ, ಕಡಿಮೆ ಜನಸಾಂದ್ರತೆ ನೆಕ್ಸ್ಟ್ ಆಗುವಂಥ ಸಾಧ್ಯತೆಗಳಿವೆ. ಸೊ ಕಡಿಮೆ ಜನಸಾಂದ್ರತೆ ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ ಪ್ರತಿ ಚದರ ಕಿಲೋಮೀಟರ್ಗೆ ಜಸ್ಟ್ 17 ಜನ ವಾಸ ಮಾಡ್ತಾರೆ ಅರುಣಾಚಲ ಪ್ರದೇಶದಲ್ಲಿ. ಸೊ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತಹ ರಾಜ್ಯ ಅಂತ ಕೇಳಿದಾಗ ಅರುಣಾಚಲ ಪ್ರದೇಶ, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂಥ ರಾಜ್ಯ ಅಂತ ಕೇಳಿದಾಗ ಬಿಹಾರ್. ಮತ್ತೆ ಯಾವ ಕ್ವಶನ್ ಕೇಳಿದ್ರು? ಓಕೆ, ಬ್ರಹ್ಮ ಸಮಾಜದ ಸ್ಥಾಪಕ ಯಾರು ಅಂತ ಕ್ವಶನ್ ಕೇಳಿದ್ರು. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿ ಹೀಗೆ ಕ್ವಶನ್ಗಳನ್ನು ಕೇಳ್ತಾರೆ. ಬ್ರಹ್ಮ ಸಮಾಜ ಆಗಿರ್ಬೋದು, ಆರ್ಯ ಸಮಾಜ ಆಗಿರ್ಬೋದು. ಸೊ ಈ ಸಮಾಜ ಸುಧಾರಕರು ಮತ್ತು ಸಮಾಜದ ಮೇಲೆ ಕ್ವಶನ್ಗಳು ಕೇಳುವಂಥ ಸಾಧ್ಯತೆಗಳಿವೆ. ನೆಕ್ಸ್ಟ್ ಕ್ವಶನ್, ನಿನ್ನೆ ಹೇಳಿದೆ ನಾನು, CM ಆಗಿರಲಿ, ರಾಜ್ಯಪಾಲ ಆಗಿರಲಿ, ರಾಜಧಾನಿ ಆಗಿರಲಿ, ಇಲ್ಲಿ ಒಂದು ಕ್ವಶನ್ ಬಂದೇ ಬರ್ತದೆ ಅಂತ ಹೇಳಿ. ಇವತ್ತನೇ ಕ್ವಶನ್ ಏನಾಗಿತ್ತು? ನಾಗಾಲ್ಯಾಂಡ್ನ ಪ್ರಸ್ತುತ ರಾಜ್ಯಪಾಲ ಯಾರಂತ ಕ್ವಶನ್ ಆಗಿತ್ತು. ನಾಗಾಲ್ಯಾಂಡ್ನ ಪ್ರಸ್ತುತ ರಾಜ್ಯಪಾಲ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಂದ ಕಿಶೋರ್ ಯಾದವ್. ನಾಗಾಲ್ಯಾಂಡ್ನ ಪ್ರಸ್ತುತ ರಾಜ್ಯಪಾಲ ನಂದ ಕಿಶೋರ್ ಯಾದವ್ ಅವರು. ಸೊ ನಾಳೆ ನಮ್ಮ ಕರ್ನಾಟಕದ ಕೇಳ್ಬೋದು, ಮಹಾರಾಷ್ಟ್ರದ ಕೇಳ್ಬೋದು, ಗುಜರಾತ್ ಕೇಳ್ಬೋದು, ಅಥವಾ ಈಶಾನ್ಯ ರಾಜ್ಯಗಳ ಬಗ್ಗೆ ಕೇಳ್ಬೋದು, ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಕೇಳ್ಬೋದು. ಸೊ ನಾನು ನಿನ್ನೇನು ಹೇಳಿದ್ದೆ, ನಿನ್ನೆ ಯೂಟ್ಯೂಬ್ ಕ್ಲಾಸ್ ಅನಾಲಿಸಿಸ್ ಮಾಡುವಾಗ ಕೂಡ ಹೇಳಿದ್ದೆ, ನಿನ್ನೆ ಶಿಫ್ಟ್ ಅನಾಲಿಸಿಸ್ ಮಾಡುವಾಗ ಕೂಡ ಹೇಳಿದ್ದೆ, ರಾಜ್ಯಪಾಲರನ್ನು, CMಗಳನ್ನು ಮತ್ತು ಆ ರಾಜ್ಯದ ರಾಜಧಾನಿಯನ್ನು, ಅದರ ಜೊತೆಗೆ ನೃತ್ಯಗಳನ್ನು ಅವನ್ನ ನೋಡ್ಕೊಂಡು ಹೋಗಿ 100% ಕ್ವಶನ್ಗಳು ಆಗುವಂಥ ಸಾಧ್ಯತೆಗಳಿವೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಯಾವೆಲ್ಲ ಕ್ವಶನ್ಗಳನ್ನು ಕೇಳಿದ್ರು ನೋಡೋಣ ಬರೀ. ಶಕ್ತಿಯ SI ಮಾನ. ಸೈನ್ಸ್ ವಿಡಿಯೋ ಮಾಡಿದಾಗ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದೆ, ಹೇಳಿದ್ದೆ SI ಏಕಮಾನಗಳನ್ನು ಕೇಳ್ತಾರೆ. ಶಕ್ತಿಯ SI ಮಾನ ಏನಂತದೆ ಇವತ್ತಿನ ಕ್ವಶನ್ ಆಗಿತ್ತು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಜೂಲ್. ಶಕ್ತಿಯ SI ಏಕಮಾನ ಜೂಲ್. ಸೊ ನಾಳೆ ಬೇರೆ ಬೇರೆ ವಿಷಯದ SI ಮಾನವನ್ನು ಕೇಳ್ಬೋದು, ಅಳತೆ ಮಾನಗಳನ್ನು ಕೇಳ್ಬೋದು. ಸೊ ಸೈನ್ಸಲ್ಲಿ ಇದನ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ಮಿನಿ ಸಂವಿಧಾನ ಒಂದು ಯಾವ ತಿದ್ದುಪಡಿಯನ್ನು, ನಿನ್ನೆನೂ ಕೂಡ ಹೇಳಿದೆ ತಿದ್ದುಪಡಿಗಳ ಮೇಲೆ ಕ್ವಶನ್ ಆಗುತ್ತೆ, ತಿದ್ದುಪಡಿಗಳನ್ನು ನೋಡ್ಕೊಂಡು ಹೋಗ್ಬೇಕಾಗತ್ತೆ ಅಂತೇಳಿ. ಸಂವಿಧಾನದಲ್ಲಿ ಮಿನಿ ಸಂವಿಧಾನ ಅಂತ ಯಾವ ತಿದ್ದುಪಡಿಯನ್ನು ಕರೆಯಲಾಗುತ್ತೆ? ಇದಕ್ಕೆ ಆನ್ಸರ್ ಬಂದುಬಿಟ್ಟು 42.
42ನೇ ತಿದ್ದುಪಡಿಯನ್ನು ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರಿತೀವಿ. ಹಲವಾರು ವಿಷಯಗಳನ್ನು ಇಲ್ಲಿ ಸೇರ್ಪಡೆ ಮಾಡ್ತೀವಿ. 42ನೇ ತಿದ್ದುಪಡಿ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಹಲವಾರು ವಿಷಯಗಳನ್ನು ಸೇರ್ಪಡೆ ಮಾಡ್ತೀವಿ. ಅದೇ ಕಾರಣಕ್ಕಾಗಿ ಈ 42ನೇ ಸಂವಿಧಾನ ತಿದ್ದುಪಡಿಯನ್ನು ಭಾರತ ಸಂವಿಧಾನದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ನೆನಪಿರಲಿ. ಇನ್ನೂ ಕ್ವಶನ್ ಆಗ್ಬೋದು, ಈ ಮಿನಿ ಸಂವಿಧಾನ ಅಥವಾ ಈ ತಿದ್ದುಪಡಿ ಆಗಿದ್ದು ಯಾವಾಗ ಅಂತ ಕೇಳಿದರೆ 1976ರಲ್ಲಿ ಈ ಮಿನಿ ಸಂವಿಧಾನದ ತಿದ್ದುಪಡಿ ಆಗುತ್ತೆ. ನೆಕ್ಸ್ಟ್, ಲಂಡನ್ ನಗರ ಯಾವ ನದಿ ದಡದಲ್ಲಿದೆ? ನಿನ್ನೆ ಹೈದರಾಬಾದ್ ನಗರ ಯಾವ ನದಿ ದಡದಲ್ಲಿದೆ ಅಂತ ಕೇಳಿದ್ರು. ಇವತ್ತು ನಾನು ನಿನ್ನೆ ಹೇಳಿದ್ದೆ ಪ್ರಪಂಚದ ದೇಶಗಳ ಬಗ್ಗೆ ಕೇಳ್ಬೋದು. ನಿನ್ನೆ ನಮ್ಮ ರಾಜ್ಯಗಳ ಬಗ್ಗೆ ಕೇಳಿದ್ದಾರೆ ಅಂದ್ರೆ ಪ್ರಪಂಚ ದೇಶದ ಬಗ್ಗೆ ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಲಂಡನ್ ನಗರ ಯಾವ ನದಿಯ ದಡದಲ್ಲಿದೆ ಅಂತ ಕ್ವಶನ್ ಆಗಿತ್ತು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಥೇಮ್ಸ್ ನದಿ. ಲಂಡನ್ ನಗರ ಇರೋದು ಥೇಮ್ಸ್ ನದಿ ದಡದಲ್ಲಿ. ಸೊ ನಾಳೆ ಕ್ವಶನ್ ಆಗ್ಬೋದು, ದೆಹಲಿ ಯಾವ ನದಿ ದಡದಲ್ಲಿದೆ ಅಂತ ಕೇಳಿದ್ರೆ ಯಮುನಾ ನದಿ ಅಂತ ಹೇಳಬೇಕಾಗತ್ತೆ. ಆಗ್ರಾ ಯಾವ ನದಿ ದಡದಲ್ಲಿದೆ, ಯಮುನಾ ನದಿ ಅಂತ ಹೇಳಬೇಕಾಗತ್ತೆ. ಸೊ ನದಿ ಮತ್ತು ನದಿ ನಗರ ಪ್ರದೇಶದಲ್ಲಿರುವಂತಹ ನಗರ ಮತ್ತು ಯಾವ ನದಿ ದಡದಲ್ಲಿದೆ ಆ ನಗರ ಇದೆ ಅಂತ ನೋಡಿ ಕೇಳ್ಬೋದು. ಅಥವಾ ಯಾವ ಎರಡು ನಗರಗಳನ್ನು ಯಾವ ನದಿ ಬೇರ್ಪಡಿಸುತ್ತೆ ಅಂತ ಕೇಳ್ಬೋದು. ಯಾವ ಎರಡು ರಾಜ್ಯಗಳನ್ನು ಯಾವ ನದಿ ಬೇರ್ಪಡಿಸುತ್ತೆ ಅಂತ ಕೇಳ್ಬೋದು. ಯಾವ ಎರಡು ರಾಜ್ಯಗಳ ನಡುವೆ ಯಾವ ನದಿ ವಿವಾದ ಇದೆ ಅಂತ ಕೇಳ್ಬೋದು. ಸೊ ನದಿ ವ್ಯವಸ್ಥೆ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಿದ್ದಾರೆ, ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಮತ್ತೆ ಯಾವ ಕ್ವಶನ್ ಆಗಿತ್ತು? ಭಾರತದ ಮೊದಲ ಕಾನೂನು ಮಂತ್ರಿ ಯಾರು ಅಂತ ಕ್ವಶನ್ ಆಗಿತ್ತು. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು BR ಅಂಬೇಡ್ಕರ್ ಅವರು. ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್, ನಾನು ಆಗಲೇ ಹೇಳಿದ ಹಾಗೆ ಈಗ ಕ್ವಶನ್ ಏನಾಗ್ಬೋದು? ಭಾರತದ ಮೊದಲ ನೆಕ್ಸ್ಟ್ ಆಗುವಂಥ ಕ್ವಶನ್ಗಳನ್ನು ಹೇಳ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ಆಗುವುದು. ನೆಕ್ಸ್ಟ್, ಶಿಕ್ಷಣ ಮಂತ್ರಿ ಕೇಳ್ಬೋದು. ಪ್ರಸ್ತುತ ಭಾರತದ ಶಿಕ್ಷಣ ಮಂತ್ರಿ, ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಗೃಹ ಮಂತ್ರಿ ಕೇಳಿದರೆ ಆಗ ಹೇಳಿದ ಹಾಗೆ ಸರ್ದಾರ್ ವಲ್ಲಭಾಯಿ ಪಟೇಲ್. ನೆಕ್ಸ್ಟ್, ಭಾರತ ಪ್ರಧಾನಿ ಕೇಳಿದರೆ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು. ಸೊ ಈ ರೀತಿಯಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಈ ಕ್ವಶನ್ಗಳನ್ನು ನಾವು ಆನ್ಸರ್ ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್, ಸೈನ್ಸಲ್ಲಿ ಒಂದು ಕ್ವಶನ್ ಆಗಿತ್ತು, ಕಣ್ಣಿಗೆ ಸಂಬಂಧಪಡುವಂತಹ ವಿಟಮಿನ್. ಎಕ್ಸಾಕ್ಟ್ ಕ್ವಶನ್ ಗೊತ್ತಿಲ್ಲ, ಬಟ್ ಈ ರೀತಿಯಲ್ಲಿ ಕ್ವಶನ್ ಆಗಿತ್ತು, ಕಣ್ಣಿಗೆ ಸಂಬಂಧಪಡುವಂಥ ವಿಟಮಿನ್ ಯಾವುದು? ಕಣ್ಣಿಗೆ ಸಂಬಂಧಿಸಿದ ವಿಟಮಿನ್ ಎ. ವಿಟಮಿನ್ ಎ ಕಣ್ಣಿಗೆ ಸಂಬಂಧಿಸಿರುವಂತಹ ಒಂದು ವಿಟಮಿನ್ ಆಗಿದೆ. ನೆಕ್ಸ್ಟ್, ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿ ಮುರಿದರು, ಅದೇ ಎಲ್ಲಿ ಕೊನೆಗೊಳಿಸಿದರು ಅಂತ ಕ್ವಶನ್ ಆಗಿತ್ತು. ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿ ಕೊನೆಗೊಳಿಸಿದರು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ದಂಡಿ. ಸೊ ದಂಡಿಯಲ್ಲಿ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಕೊನೆಗೊಳಿಸ್ತಾರೆ ಗಾಂಧಿಯವರು. ಉಪ್ಪಿನ ಮೇಲೆ ತೆರಿಗೆ ವಿರುದ್ಧವಾಗಿ ಸ್ಟಾರ್ಟ್ ಮಾಡಿದಂಥ ಒಂದು ಹೋರಾಟ, ಇದಕ್ಕೆ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತೀವಿ. ಸೊ ದಂಡಿಗೆ ಬಂದು ಉಪ್ಪಿನ ಸತ್ಯಾಗ್ರಹವನ್ನು ಕೊನೆಗೊಳಿಸ್ತಾರೆ.
ಕರೆಂಟ್ ಅಫೇರ್ಸಲ್ಲಿ ಇತ್ತೀಚೆಗೆ ಹೆಸರಲ್ಲಿರುವಂಥ ಒಬ್ಬ ಕ್ರೀಡಾ ವ್ಯಕ್ತಿ ಹೆಸರನ್ನು ಕೇಳಿದ್ರು. ಯಾರ ಹೆಸರನ್ನು? ಭಾಳ ಆಶ್ಚರ್ಯಕರವಾದ ಕ್ವಶನ್. ಮೇ ಬಿ ಭಾರತದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂಥ ಕಾರಣಕ್ಕಾಗಿ ಅವರ ಹೆಸರನ್ನು ಕೇಳ್ಬೋದು. ಯಾರಂತ ಕೇಳಿದರೆ ಶುಭ್ಮನ್ ಗಿಲ್. ಶುಭ್ಮನ್ ಗಿಲ್ ಅವರು ಯಾವ ಆಟಕ್ಕೆ, ಅತ್ಯಂತ ಸರಳವಾದ ಅತಿ ಈಸಿಯೆಸ್ಟ್ ಕ್ವಶನ್ ಇದು, ಶುಭ್ಮನ್ ಗಿಲ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಆನ್ಸರ್ ಬಂದುಬಿಟ್ಟು ಕ್ರಿಕೆಟ್. ಇತ್ತೀಚೆಗೆ ನಮ್ಮ RCB ವಿರುದ್ಧವಾಗಿ ಫೈನಲಲ್ಲಿ ಇವರ ನಾಯಕತ್ವದ ತಂಡನೇ ಇತ್ತು ಗುಜರಾತ್ ಟೈಟನ್ಸ್. ಹೌದು, ಗುಜರಾತ್ ಟೈಟನ್ಸ್ನ ನಾಯಕ ಕೂಡ ಶುಭ್ಮನ್ ಗಿಲ್. ಭಾರತದ ಟೆಸ್ಟ್ ಮತ್ತು ODI ಕ್ರಿಕೆಟ್ನ ನಾಯಕ ಕೂಡ ಶುಭ್ಮನ್ ಗಿಲ್. ಸೊ ಆ ಕಾರಣಕ್ಕಾಗಿ ಇವರ ಒಂದು ಎರಾನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈಗ ಹೊಸ ಮುಖಗಳಿಗತ್ತ ನಮ್ಮ BCCI ಹೋಗ್ತಾ ಇದೆ. ಸೊ ಹೊಸಬರಿಗೆ ಅವಕಾಶ ಕೊಡ್ತಿದ್ದೆ ನಾಯಕತ್ವದಲ್ಲಿ. ಸೊ ಹೀಗಾಗಿ ಶುಭ್ಮನ್ ಗಿಲ್ ಅವರಿಗೆ ನಾಯಕತ್ವದ ಅವಕಾಶ ನೀಡಲಾಗಿದೆ. ಸೊ ಇದೇ ಕ್ವಶನ್ ಮೇ ಬಿ ಅದೇ ಕಾರಣಕ್ಕಾಗಿ ಕ್ವಶನ್ ಆಗಿರ್ಬೋದು. ಶುಭ್ಮನ್ ಗಿಲ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇವರು ಸಂಬಂಧಿಸಿರುವುದು ಕ್ರಿಕೆಟ್ ಆಟಕ್ಕೆ. ಮತ್ತೆ ಯಾವ ಕ್ವಶನ್ ಆಗಿದ್ದು? ಭಾರತದ ಮೊದಲ ಶಿಕ್ಷಣ ಮಂತ್ರಿ. ಈಗ ಅಚ್ಚರಿ ಹೇಳಿದ ಹಾಗೆ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಅಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು. ಅಂದರೆ ಮೊದಲ ಅಂತ ಕೇಳಿದಾಗ ಭಾರತ ಯಾವಾಗ ಚುನಾವಣೆ ನಡೆಸಿ, ಯಾವಾಗ ಭಾರತ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸರ್ಕಾರ ರಚನೆ ಆಗುತ್ತೋ ಭಾರತದಲ್ಲಿ 1950-51 ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆ ಆದವರು ಯಾರಂತ ಕೇಳ್ತಿದ್ದಾರೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು. ನೆಕ್ಸ್ಟ್, ಶಿಕ್ಷಣದ ಅಧಿಕಾರವನ್ನು, ಸಂವಿಧಾನದ ಕ್ವಶನ್ ಆಗಿದೆ ಇದು. ಶಿಕ್ಷಣ ಅಧಿಕಾರವನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಕ್ವಶನ್ ಆಗಿದೆ. ಶಿಕ್ಷಣ ಅಧಿಕಾರವನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 86ನೇ ತಿದ್ದುಪಡಿ. 2002ರಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ. ಸೊ 2002ರಲ್ಲಿ 86ನೇ ತಿದ್ದುಪಡಿ ಮಾಡುವ ಮುಖಾಂತರ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕಡ್ಡಾಯ ಮಾಡಲಾಯಿತು. ಅದೇ ಕ್ವಶನ್ ಆಗಿತ್ತು. ಶಿಕ್ಷಣ ಅಧಿಕಾರವನ್ನು ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಕ್ವಶನ್ ಆಗಿತ್ತು. ಅದಕ್ಕೆ ಆನ್ಸರ್ ಬಂದುಬಿಟ್ಟು 86ನೇ ತಿದ್ದುಪಡಿ. ನಾಳೆ ಕ್ವಶನ್ ಆಗೋದು ಇದು ಯಾವ ವರ್ಷದಲ್ಲಿ ಅಂತ ಕೇಳಿದಾಗ 2002 ಅಂತ ಹಾಕಬೇಕು. ಯಾವ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಅಥವಾ ಯಾವ ವಯಸ್ಸಿನ ಮಕ್ಕಳಿಗೆ ಅಂತ ಕೇಳಿದಾಗ 6ರಿಂದ 14 ವರ್ಷದ ಮಕ್ಕಳಿಗೆ ಅಂತ ನೀವು ಆನ್ಸರ್ ಹಾಕಬೇಕಾಗತ್ತೆ. ಸೈನ್ಸ್ ಕ್ವಶನ್ ಮತ್ತೊಂದಾಗಿದ್ದು, ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದಂತ ಕ್ವಶನ್ ಆಗಿತ್ತು. ಮಾನವ ದೇಹದ ಅತಿ ಚಿಕ್ಕ ಮೂಳೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಟೆಪಿಸ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಟೆಪಿಸ್. ಒಂದು ವೇಳೆ ದೊಡ್ಡ ಮೂಳೆ ಅಂತ ಕೇಳಿದರೆ ಫೀಮರ್ ನಮ್ಮ ತೊಡೆ ಭಾಗದಲ್ಲಿರುತ್ತೆ, ಸ್ಟೆಪಿಸ್ ನಮ್ಮ ಕಿವಿಯ ಭಾಗದಲ್ಲಿರುತ್ತೆ. ಸೊ ಮಾನವ ದೇಹದಲ್ಲಿರುವಂಥ ಅತ್ಯಂತ ಚಿಕ್ಕ ಮೂಳೆ ಅಂದರೆ ಸ್ಟೆಪಿಸ್, ಅತಿ ದೊಡ್ಡ ಮೂಳೆ ಅಂದರೆ ತೊಡೆ ಭಾಗದಲ್ಲಿರುವಂತಹ ಫೀಮರ್. ಇದು ಗೊತ್ತಿರಲಿ. ಸೊ ಇವೆಲ್ಲ ಕ್ವಶನ್ಗಳು ಇವತ್ತು ಬಂದಂತಹ ಶಿಫ್ಟ್ 1 ಶಿಫ್ಟ್ 2 ಅಲ್ಲಿ ಬಂದಂತಹ JK ಮತ್ತು GS ಕ್ವಶನ್ಗಳಾಗಿದ್ದು. ಇದೇ ರೀತಿಯಲ್ಲಿ ನೀವು ನೋಡ್ಕೊಂಡು ಹೋಗೋದಾದರೆ ಅಗೇನ್ ನಿಮಗೆ ಹೇಳ್ತಾ ಇದ್ದೀನಿ, ಅತ್ಯಂತ ಈಸಿಯಾಗಿ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು 12 ಅಬವ್ ಅಥವಾ 13 ಅಬವ್ ಸ್ಕೋರ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ.
ಕ್ವಶನ್ಸ್ ತುಂಬ ಈಸಿ ಆಗಿವೆ. ಮೇ ಬಿ ನಿಮ್ಗೆ ಅದು ಟಫ್ ಅನ್ನಿಸ್ಬೋದು. ಸರಿಯಾಗಿ ನೀವು ಓದ್ಕೊಂಡು ಹೋಗಿದ್ದೇ ಆದರೆ 15ರಲ್ಲಿ 13ರಿಂದ 14 ಮಾಡುವಂಥ ಎಲ್ಲ ಸಾಧ್ಯತೆಗಳಿವೆ. ಸೊ ಇವತ್ತು ನೃತ್ಯದ ಮೇಲೂ ಕೂಡ ಆಗಿತ್ತು. ಗೂಮರ್ ಯಾವ ರಾಜ್ಯದ ನೃತ್ಯ ಅಂತ ಕೇಳಿದರು. ಗೂಮರ್ ಯಾವ ರಾಜ್ಯದ ನೃತ್ಯ ಅಂದರೆ ರಾಜಸ್ಥಾನದ ನೃತ್ಯ. ಸೊ ನಾಳೆ ಕ್ವಶನ್ ಆಗ್ಬೋದು, ನೃತ್ಯಗಳ ಮೇಲೂ ಕೂಡ ಕ್ವಶನ್ಗಳಾಗ್ಬೋದು. ಸೊ ನಿನ್ನೆನೇ ಹೇಳಿದ್ದೆ ನಾನು, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವೆಲ್ಲ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ತಿದ್ದುಪಡಿಗಳಾಗಿರ್ಬೋದು, ಭಾಗಗಳಾಗಿರ್ಬೋದು, ಅನುಚ್ಛೇದಗಳಾಗಿರ್ಬೋದು, ವಿಧಿಗಳಾಗಿರ್ಬೋದು, ಭೂಗೋಳಶಾಸ್ತ್ರಕ್ಕೆ ಬಂದಾಗ ಭಾರತದ ವಿಸ್ತೀರ್ಣ ಆಗಿರ್ಬೋದು, ಖಂಡದ ವಿಸ್ತೀರ್ಣ ಆಗಿರ್ಬೋದು, ಭಾರತದ ಮಾಹಿತಿ ಆಗಿರ್ಬೋದು, ಖಂಡದ ಮಾಹಿತಿ ಆಗಿರ್ಬೋದು. ಸೊ ಇವತ್ತಾಗಿತ್ತು ಕ್ವಶನ್, ಅತಿ ದೊಡ್ಡ ಖಂಡ ಯಾವುದು ಅಂತೇಳಿ. ನಾಳೆ ರಾಜ್ಯಗಳ ಬಗ್ಗೆ ಕೇಳ್ಬೋದು. ಅತಿ ದೊಡ್ಡ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ಅಂತ ಕೇಳಿದಾಗ ರಾಜಸ್ಥಾನ, ಜನಸಂಖ್ಯೆಯಲ್ಲಿ ಯಾವುದು ಅಂತ ಕೇಳಿದಾಗ UP. ಸೊ ಇವತ್ತು ಜನಸಾಂದ್ರತೆ ಬಗ್ಗೆ ಆಗಿದ್ರೆ ನಾಳೆ ಲಿಂಗಾನುಪಾತದ ಬಗ್ಗೆ ಆಗಬಹುದು. ನೃತ್ಯಗಳ ಬಗ್ಗೆ ಕೇಳಿದರೆ ಜನಪದ ನೃತ್ಯಗಳು ಕೇಳತ್ತಾರು, ಕ್ಲಾಸಿಕಲ್ ಡ್ಯಾನ್ಸ್ಗಳು ಕೇಳತ್ತಾರು. ಸೊ ಕ್ಲಾಸಿಕಲ್ ಡ್ಯಾನ್ಸ್, ಶಾಸ್ತ್ರೀಯ ನೃತ್ಯಗಳು, ಜನಪದ ನೃತ್ಯಗಳನ್ನು ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇತ್ತೀಚಿನ ಸರ್ಕಾರದಿಂದ ನಡೆದಂತಹ ಹೊಸ ಯೋಜನೆಗಳ ಬಗ್ಗೆ ಕ್ವಶನ್ ಕೇಳ್ತಿದ್ದಾರೆ. ಅಷ್ಟೇ ಯಾಕೆ ಇತ್ತೀಚಿನ ಸರ್ಕಾರದ ಮಾಹಿತಿಯನ್ನು ಕೇಳ್ತಿದ್ದಾರೆ. ಗೃಹ ಮಂತ್ರಿ ಯಾರು ನಾಳೆ ಕೇಳ್ಬೋದು. ಸರ್ಕಾರದ ಮಾಹಿತಿ ಬಿಟ್ಟು ಕೋರ್ಟಿಗೆ ಸಂಬಂಧಪಟ್ಟಂತೆ CJIಗಳನ್ನು ಕೇಳ್ಬೋದು, ಮುಖ್ಯ ನ್ಯಾಯಮೂರ್ತಿಗಳನ್ನು ಕೇಳ್ಬೋದು, RBI ಗವರ್ನರ್ ಕೇಳ್ಬೋದು. ಸೊ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಕೇಳ್ಬೋದು. ಓಕೆ, ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಗವರ್ನರ್ಗಳನ್ನು ಕೇಳ್ತಿದ್ದಾರೆ. ನಾಳೆ CM ಕೇಳ್ಬೋದು ಅಥವಾ ರಾಜಧಾನಿ ಬಗ್ಗೆ ಕೇಳ್ಬೋದು. ಸೊ ಈ ರೀತಿಯಲ್ಲಿ ಸರಿಯಾಗಿ ನೀವು ಏನಾದರೂ ಒಂದು ಸೈಡ್ ನೋಟ್ಸನ್ನು ಮಾಡ್ಕೊಂಡು ಅಥವಾ ಅದನ್ನು ಸರಿಯಾಗಿ ರಿಪೀಟ್ ಮಾಡ್ಕೊಂಡು ಹೋಗಿದ್ದೆ ಆದರೆ GKಯಲ್ಲಿ 12, 13 ಅಥವಾ ಸೈನ್ಸಲ್ಲಿ 12, 13 ಅಥವಾ 13ಕ್ಕಿಂತ ಜಾಸ್ತಿ ಹೊಡೆಯುವಂಥ ಸಾಧ್ಯತೆಗಳು ಕೂಡ ಇವೆ. ಈ ಕ್ವಶನ್ಗಳು ಯಾವೆಲ್ಲ ರೀತಿಯಲ್ಲಿ ಇದೆ ಅಂತಂದರೆ 15ಕ್ಕೆ 15 ಹೊಡೆಯುವಂಥ ಸಾಧ್ಯತೆಗಳು ಕೂಡ ಇವೆ. ಸೊ ಡೇ 2 ನನ್ನ ಪ್ರಕಾರ ನೋಡೋದಾದರೆ ಅತ್ಯಂತ ಈಸಿಯಾಗಿತ್ತು. ಮೊದಲ ಶಿಫ್ಟ್, ಎರಡನೇ ಶಿಫ್ಟ್, ಮುಂದಿನ ಶಿಫ್ಟ್ಗಳ ವಿಡಿಯೋನ ಮತ್ತೆ ನಾಳೆ ತೊಗೊಂಬರ್ತೀನಿ. ಮತ್ತೆ ನಾಳೆ ಕೂಡ ಇದೇ ರೀತಿಯಲ್ಲಿ ನಿಮಗೆ ಶಿಫ್ಟ್ಗೆ ಅನಾಲಿಸಿಸ್ನ ಮಾಡ್ತೀನಿ. ಸೊ ಅಲ್ಲಿವರೆಗೆ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೀವು ಕೂಡ ಸರಿಯಾಗಿ ಬಂದಿರುವಂಥ ಕ್ವಶನ್ಗಳನ್ನು ಸರಿಯಾಗಿ ಅನಾಲಿಸಿಸ್ ಮಾಡಿರಿ. ಅದರ ಹಿಂದಿನ ಮುಂದಿನ ಮಾಹಿತಿನ ತಿಳ್ಕೊಳ್ರಿ, ಅದರ ಹಿಸ್ಟ್ರಿ ತಿಳ್ಕೊಳ್ರಿ. ಅದು ತಿಳ್ಕೊಂಡು ನೀವು ಸರಿಯಾಗಿ ಹೋಗಿದ್ದೆ ಆದರೆ 13ಕ್ಕಿಂತ 13 ಅಥವಾ 14 ಇಲ್ಲ 15ಕ್ಕೆ 15 ಹೊಡೆಯುವಂಥ ಸಾಧ್ಯತೆಗಳು ಹೇಳಿದೆ. ಸೊ ಈ ಸರಿ ನಿಮ್ಮನ್ನು ಅಗ್ನಿವೀರ ಆಗೋದ್ರಿಂದ ಯಾರೂ ಕೂಡ ತಡೆಯೋಕ್ಕಾಗಲ್ಲ. ಸೊ ಸರಿಯಾಗಿ ಓದ್ಕೊಂಡು ಹೋಗಿ, ಸರಿಯಾಗಿ ಎಕ್ಸಾಮ್ ಬರೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಿವರೆಗೆ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ Instagram ಐಡಿಯನ್ನು ಕೂಡ ಫಾಲೋ ಮಾಡ್ತಾ ಇರಿ. ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಎಲ್ಲ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.